ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದು ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಜವಾಬ್ದಾರಿ, ಇದು ಕರ್ತವ್ಯ. 140 ಕೋಟಿ ಜನರನ್ನು ಸಮರ್ಥವಾಗಿ ಕಾಯೋದಕ್ಕೆ ಒಬ್ಬ ಯಜಮಾನ ಬೇಕು. ಆ ಯಜಮಾನನ ಆಯ್ಕೆಯಲ್ಲಿ ಸಂಪೂರ್ಣವಾಗಿ ಜವಾಬ್ದಾರಿಯುತೆಯಿಂದ ಬಹಳ ಯೋಚಿಸಿ ವಿವೇಚಿಸಿ ಆಲೋಚಿಸಿ ನಾವೆಲ್ಲರೂ ವೋಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಒಂದು ಸಣ್ಣ ತಪ್ಪಿನಿಂದ ನಮ್ಮ ದೇಶದ ಭದ್ರತೆಯನ್ನು ನಾವು ಬೇರೆ ಥರ ನೋಡಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಚೆನ್ನಾಗಿ ಯೋಚನೆ ಮಾಡಿ, ಫ್ಯಾಮಿಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಯಾರಿಗೆ ವೋಟ್ ಮಾಡಬೇಕು, ಯಾಕೆ ಮಾಡಬೇಕು, ಅವರು ಎಷ್ಟು ಸಮರ್ಥರು ಅಂತ ನೀವೆಲ್ಲ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿ ನಂತರ ಬೂತಿಗೆ ಬನ್ನಿ. ಏಕೆಂದರೆ ಸಂಜೆವರೆಗೂ ಟೈಮ್ ಇದೆ. ಅರ್ಜೆಂಟಲ್ಲಿ ಬಂದು ಯಾರಿಗೋ ಒತ್ಬಿಟ್ಟು ಯಾರಿಗೋ ಸುಮ್ಮನೆ ಹೋಗ್ಬಿಡ್ಬೇಡಿ ಏನೋ ಕೆಲಸ ಇದೆ ಅಂತ. ಯಾಕೆಂದರೆ ಇದೊಂದು ದಿನ ಬಿಟ್ಟರೆ ಮತ್ತೆ ನಮ್ಮ ದೇಶದ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ತುಂಬ ಮತ್ತೆ ಒಂದು 4-5 ವರ್ಷಗಳು ಕಾಯಬೇಕಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಜವಾಬ್ದಾರಿಯನ್ನು ಅರಿತು ದಯವಿಟ್ಟು ಮನೆ ಮಂದಿಯೆಲ್ಲ ಬಂದು, ಅಂದರೆ ಯಾರ್ಯಾರಿಗೆ ವೋಟಿನ ಒಂದು ಇದಿದೆಯೋ ಹಕ್ಕಿದೆಯೋ ಅವರೆಲ್ಲ ಬಂದು ಜವಾಬ್ದಾರಿಯಿಂದ ದಯವಿಟ್ಟು ಮತದಾನ ಮಾಡಿ. ಯಾವುದೇ ಕಾರಣಕ್ಕೂ ಏನೇನೋ ನೆಪ ಹೇಳ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೊಂಡು ಕಾಲ ಕಳ್ಕೊಂಡು ವೋಟ್ ಮಾಡ್ದೇ ಇರಬೇಡಿ. ಅದು ನಿಮ್ಮ ಡಿಸಿಷನ್ ಅಲ್ಲ. ಯಾಕೆಂದರೆ ನೀವು ವೋಟ್ ಮಾಡದೆ ಹೋದರೂ ಕೂಡ ನೀವು ದೇಶದ ಎಲ್ಲ ಥರದ ಸೌಲಭ್ಯಗಳನ್ನು ಪಡಿತಾ ಇರ್ತೀರಿ. ಆ ಸೌಲಭ್ಯಗಳನ್ನ ಪಡ್ಕೊಳ್ಳುವಾಗ ನಿಮಗೇ ನಾಚಿಕೆ ಆಗಿಬಿಡುತ್ತೆ. ಯಾಕೆಂದರೆ ವೋಟ್ ಮಾಡದೇ ಇದ್ದರೆ ಯಾವನು ಮಾಡ್ತಾನೆ, ನಾವು ಬೇಕಾಗಿಲ್ಲ ನಮಗೆ ಅಂತ. ಅದನ್ನು ಯೋಚನೆ ಮಾಡಿ. ಯಾಕೆಂದರೆ ದೇಶದಲ್ಲಿ ಇರುವಂಥ ಸೌಲಭ್ಯಗಳಿಗೆ ನಾವು ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ದೇಶವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬ ವೋಟ್ ಹಾಕೋವನ ಕೈಯಲ್ಲಿ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಚೆನ್ನಾಗಿ ಯೋಚನೆ ಮಾಡಿ, ದಯವಿಟ್ಟು ಮತದಾನ ಮಾಡೋದಕ್ಕೆ ಈ ಬೂತಿಗೆ ಬಂದು ಮರೆಯದೆ ಮತದಾನ ಮಾಡಿ ದಯವಿಟ್ಟು ಪ್ಲೀಸ್. ಹೌದಾ, ಅದು ಜನ ಎಚ್ಚೆತ್ಕೊಂಡಿದ್ದಾರೆ ಅಂತ ಅರ್ಥ. ಈಗ ಜಾಸ್ತಿ ಯಂಗ್ಸ್ಟರ್ಸು ಕೂಡ ಇದ್ರ ಬಗ್ಗೆ ಚೆನ್ನಾಗಿ ಎಚ್ಚೆತ್ಕೊಂಡಿದ್ದಾರೆ ಅಂತ ಅರ್ಥ. ದೇಶದ ಬಗ್ಗೆ ಒಲವು ಬಂದಿದೆ, ಪ್ರೀತಿ ಬಂದಿದೆ, ಗೌರವ ಹೆಚ್ಚಾಗಿದೆ ಅಂತ ಅರ್ಥ. ಇಲ್ಲ ನಮ್ಮ ದೇಶವನ್ನು ಹೀಗೆ ಬಿಟ್ಟರೆ ಇನ್ನೂ ಮುಂದಕ್ಕೆ ಏನೇನೋ ಆಗ್ಬೋದು ಅನ್ನೋದು ಎಲ್ಲರೂ ಆಲೋಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ನೀವು ಹೇಳ್ದಂಗೆ ಇವತ್ತು ತುಂಬ ಜಾಸ್ತಿ ಪರ್ಸೆಂಟೇಜಲ್ಲಿ ಬಂದು ವೋಟ್ ಮಾಡ್ತಿದ್ದಾರೆ ಅಂತ. ಸೊ ಅದೊಂದು ಖುಷಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನನ್ನ ಮೆಸೇಜ್ ಒಂದೇ, ಎಲ್ಲ ನಾನು ಅದೇ ಹೇಳ್ತಾ ಇದ್ದೆ. ನನಗೆ ಒಂದು ಯೋಚನೆ ಏನಾಗಿತ್ತು ಅಂದರೆ, ಯಂಗ್ಸ್ಟರ್ಸು ಕೆಲವರು ತುಂಬ ಯೋಚನೆ ಮಾಡಿ ತುಂಬ ಓದಿ ಮ್ಯಾನಿಫೆಸ್ಟೋಸ್ ಓದಿದ್ದಾರೆ ಎಷ್ಟೋ ಜನ. ನಾನು ನಮ್ಮ ಆಫೀಸಲ್ಲೂ ನೋಡ್ದಂಗೆ ಮ್ಯಾನಿಫೆಸ್ಟೋಸ್ ಓದಿ ಇದು ಓಕೆ, ಇದು ನಮಗೆ ಈ ಫಿಲಾಸಫಿ ನಮಗೆ ರೀಚ್ ಆಗತ್ತೆ, ಇದು ನಮಗೆ ವರ್ಕೌಟ್ ಆಗಲ್ಲ, ಹಂಗೆಲ್ಲ ಯೋಚನೆ ಮಾಡಿ ಇರೋರು ಇದ್ದಾರೆ. ಕೆಲವರು ಫ್ರೈಡೇ ಬಂತು ಲಾಂಗ್ ವೀಕೆಂಡ್ ಅಂದ್ಬಿಟ್ಟು ಲಾಂಗ್ ಪ್ಲ್ಯಾನ್ಸು, ಸಮ್ಮರ್ ವೆಕೇಷನ್ ಪ್ಲ್ಯಾನ್ಸ್ ಮಾಡಿದವರು ಇದ್ದಾರೆ. ಬಟ್ ನನ್ನ ಮೆಸೇಜ್, ನಮ್ಮ ಮೆಸೇಜ್ ಟು ಎವ್ರಿ ಒನ್, ಪ್ಲೀಸ್ ದಯವಿಟ್ಟು ಲಾಂಗ್ ವೀಕೆಂಡ್, ದೇರ್ ಆರ್ 1000 ಅದರ್ ಲಾಂಗ್ ವೀಕೆಂಡ್ಸ್ ಬರುತ್ತೆ. ಬಟ್ ಈ ಒಂದು ದಿನ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ರೆಸ್ಪಾನ್ಸಿಬಿಲಿಟಿ ಬರೀ ಕಂಪ್ಲೇಂಟ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಬಾರ್ದು. ಇದೊಂದು ಅಕೌಂಟಬಿಲಿಟಿನೂ ತೊಗೊಂಡು ನಾವೆಲ್ಲ ವೋಟ್ ಮಾಡಲೇಬೇಕು. ಆ್ಯಂಡ್ ಎಸ್ಪೆಷಲಿ ಯಂಗರ್ ಜನರೇಷನ್ ಈಸ್ ಮೋರ್ ಅವೇರ್. ಅವ್ರಿಗೆ ಗೊತ್ತಾಗ್ತಿದೆ. ಅವರು ಸುಮ್ಮನೆ ಯಾರೋ ಒಬ್ಬರಿಗೆ, ನಮ್ಮ ಅಪ್ಪ ಯಾರಿಗೆ ಹೇಳಿದ್ರು ಅವ್ರಿಗೆ ವೋಟ್ ಮಾಡ್ತಾಯಿಲ್ಲ, ಅವರೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಅನಿಸುತ್ತೆ ಇವತ್ತು ಈ ಫ್ರೈಡೇ ಆದರೂ ಇಷ್ಟು ಕ್ರೌಡು ಬೆಳಗ್ಗೆಯಿಂದಾನೇ ಇರೋದು. ಸೊ ಐ ಥಿಂಕ್ ಪ್ಲೀಸ್ ವೋಟ್ ಮಾಡಿ, ಡೋಂಟ್ ಮಿಸ್ ಔಟ್ ಆನ್ ಯುವರ್ ರೈಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.